ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸಾರಿ, ಬೆಳಗ್ಗೆ ವಾಯ್ಸ್ ಒಂಥರ ಆಗ್ತಿದೆ. ಆ್ಯಂಡ್ ನಾನು ನಿಮ್ಗೆ ಇಲ್ಲೊಂದು ಬ್ಯೂಟಿಫುಲ್ ಹೂಗಳನ್ನ ತೋರ್ಸೋದಕ್ಕೆ ಬರ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ? ಕಾಫಿ ಹೂವು. ಆ್ಯಂಡ್ ಪಕ್ಕಕ್ಕೆ ಹೋಗಿ ತೆಗೆಯೋದಕ್ಕೆ ನೋಡ್ತೀನಿ. ಬೇಲಿಯಿಂದ ಆಚೆ ಆಗ್ಬಿಟ್ಟೈತೆ ಇದು. ನೋಡ್ತಾ ಇದ್ದೀರಾ ಅಲ್ವಾ, ಕರೆಕ್ಟಾಗಿ ಒಂದಷ್ಟಕ್ಕೆ ಹೂವೈತೆ. ಇಲ್ಲಿ ಹೂವಿಲ್ಲ. ಏನಕ್ಕಂದರೆ ಒಂದು ರೌಂಡ್ ಮಳೆ ಬಂದಿದ್ರೆ ಫುಲ್ ತೋಟ ಎಲ್ಲ ಒಂದೇ ಸಲ ಹರಳಿರ್ತಿತ್ತು. ಬಟ್ ಇಲ್ಲಿ ಹೆಂಗಾಗ್ಬಿಟ್ಟೈತೆ ಅಂದರೆ ಎಷ್ಟೆಷ್ಟಕ್ಕೆ ನೀರು ಹೊಡೆದಿರ್ತಾರೆ ಹಂಗೆ ಬ್ಯಾಚ್ ಬೈ ಬ್ಯಾಚು ಹೂಗಳು ಅರಳ್ತೈತೆ ಅಷ್ಟೇ. ಹೆಂಗೆ ಅಂದರೆ ಈ ಟೈಮಲ್ಲಿ ಬಂದರೆ ಎಷ್ಟು ಘಮ 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 ಅಂತ ಇರುತ್ತೆ ಅಂದರೆ ಕಾಫಿ ನಾಡು ಇದು. ನಾನು ಇಲ್ಲಿಗೆ ಮ್ಯೂಸಿಕ್ನ ಹಾಕ್ತಾಯಿಲ್ಲ, ಯಾಕಂದರೆ ನೇಚರ್ ಸೌಂಡ್ನ ಹಾಗೆ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ತೋಟದಲ್ಲಿರೋ ಬ್ಯೂಟೀಸ್ನ ತೋರಿಸ್ದೆ, ವೈಟ್ ಬ್ಯೂಟೀಸ್ನ. ಇನ್ನು ನಮ್ಮ ಮನೆ ಗಾರ್ಡನ್ ಏರಿಯಾದಲ್ಲಿರೋ ಈ ಬ್ಯೂಟಿನ ತೋರಿಸ್ದೇ ಇದ್ರೆ ಆಗುತ್ತಾ? ಸೊ ಅದಕ್ಕೋಸ್ಕರ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೆಳಗ್ಗೆ ಅದ್ರ ಮೇಲೆ ಹಿಮ ಎಲ್ಲ ಬಿದ್ದಿತ್ತು, ಅದಕ್ಕೋಸ್ಕರ ಅದು ಕೂಡ ಒಂದು ವಿಡಿಯೋ. ಹಾಗೆಯೇ ಪಾಂಡಲ್ಲಿ ಇತ್ತು ಲಿಲ್ಲಿ, ಅಂದರೆ ಲೋಟಸ್ ಫ್ಲವರ್, ಅದು ಅರಳಿರಲಿಲ್ಲ, ಹಾಗಾಗಿ ಅದು ತೋರಿಸ್ಲಿಲ್ಲ. ಆ್ಯಂಡ್ ಇವತ್ತು ನನ್ನ ಟಾಪಿಕಿಗೆ ಬಂದುಬಿಡ್ತೀನಿ. ಬೆಳಿಗ್ಗೆನೇ ನಾನು ಎದ್ದು ನನ್ನ ಎಲ್ಲ ಕೆಲಸನ, ಅಂದರೆ ಬಾತ್ರೂಮ್ ಕೆಲಸನೆಲ್ಲ ಮುಗಿಸಿ ತೂಕ ಮಾಡಿರೋದು 50 kg 700 ಗ್ರಾಮ್ ಇದ್ದೀನಿ. ಅಂದರೆ ನಾನು ಹೊಟ್ಟೆ ಫುಲ್ ಖಾಲಿ ಮಾಡಿದ್ಮೇಲೆ ತೆಗೆದಿರೋ ಫೋಟೋ ಅದು, ವೀಡಿಯೋ ಅದು. ಆ್ಯಂಡ್ ಇವಾಗ ಇಲ್ಲಿಂದ 50 kg 700 ಗ್ರಾಮಿಂದ 53 kg ಆಗಬೇಕು ಅಂತ ಡಿಸೈಡ್ ಮಾಡಿ ನಾನು ವೆಯ್ಟ್ ಗೇನ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಆಲೂ ಪರಾಟ ಮಾಡ್ತಾಯಿದ್ದೀನಿ. ಆಲೂ ಪರಾಟಕ್ಕೆ ನಾನು ಕಾಯಿ ಚಟ್ನಿಗಿಂತ ನನಗೆ ಜಾಸ್ತಿ ಕಡಲೆಬೇಳೆನ ಹುರಿದಾಕೋದು ಖುಷಿಯಾಗುತ್ತೆ. ಹಾಗಾಗಿ ಮಾಮೂಲಿ ಕಾಯಿ ಚಟ್ನಿಗೆ ಏನು ಹಾಕ್ಕೊತೀರಾ ಅದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆನ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆಲೂ ಪರಾಟಕ್ಕೆ ಆಲೂ ಪಲ್ಯನ ಮಾಡಿಟ್ಕೊಂಡೆ. ಅದಾದಮೇಲೆ ಮಾಮೂಲಿ ಹಿಟ್ಟನ್ನ ಚೆನ್ನಾಗಿ ನಾದಿಸಿ ಇಟ್ಟಿದ್ದೆ, ಅದನ್ನು ಕೂಡ ರೆಡಿ ಮಾಡಿಕೊಂಡು ತೊಗೊತಾ ಇದ್ದೀನಿ. ಇಲ್ಲಿ ಏನಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನನಗೆ 2 ಆಲೂ ಪರೋಟ ತಿನ್ನಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಯೂಶ್ವಲಿ ನಾನು ಆಲೂ ಪರೋಟ ಒಂದೇ ತಿನ್ನೋದು ಯಾವಾಗಲೂ ಮಾಡಿಕೊಂಡಾಗ. ಬಟ್ ಈ ಸಲ ನೋಡೋಣ, 2 ತಿನ್ನಬೇಕು, ವೆಯ್ಟ್ ಗೇನ್ ಮಾಡಬೇಕಲ್ವಾ. ಸೊ ಕಷ್ಟ ಆದರೂ ಪರವಾಗಿಲ್ಲ ತಿನ್ನಬೇಕು ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಆವಾಗಕ್ಕೆ ಎಷ್ಟು ತಿನ್ನೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಆಲೂ ಪರೋಟ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್. ನಾನು ಈ ಥರ ಸಿಂಪಲ್ಲಾಗೇ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಎಲ್ಲದನ್ನು ಫಸ್ಟ್ ಈ ರೀತಿ ಉಂಡೆ ಮಾಡಿಟ್ಕೊಂಡೆ. ಇದನ್ನು ಕೂಡ ಅಷ್ಟೇ, ಪಲ್ಯನೂ ಕೂಡ ಉಂಡೆ ಮಾಡಿಟ್ಕೊಂಡ್ರೇ ಬೆಟರ್ ಆ್ಯಕ್ಚುಲಿ. ನಾನು ಹಾಗೇ ವಿಡಿಯೋ ಮಾಡ್ತಿದ್ನಲ್ಲ, ಆ ಒಂದು ಇದರಲ್ಲಿ ಬಂದ್ಬಿಟ್ಟು ಸುಮ್ಮನೆ ಹಾಗೆ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಹೋದೆ. ಅದು ಸ್ವಲ್ಪ ಕಷ್ಟ ಅನ್ನಿಸ್ತು. ಬಟ್ ಉಂಡೆ ಮಾಡಿಕೊಂಡ್ರೆ ಅಷ್ಟು ಕಷ್ಟ ಅಂತ ಏನು ಅನ್ಸೋದಿಲ್ಲ, ಆರಾಮ್ಸೆ ಆಗೋಗ್ಬಿಡುತ್ತೆ. ಹಿಟ್ಟನ್ನು ಉಂಡೆ ಮಾಡ್ಕೊಳ್ಳೋ ಥರ ಪಲ್ಯನೂ ಕೂಡ ಉಂಡೆ ಮಾಡ್ಕೊಂಡು ಹಾಕ್ಕೊಂಡ್ರೆ ಹಾಕ್ಕೊಂಡು ಉಂಡೆ ಮಾಡಿಕೊಂಡು ಇಟ್ಕೊಂಡೆ. ಅಂದರೆ ಎಲ್ಲದನ್ನು ಒಂದು ಸಲ ಹಾಕಿ ಇಟ್ಕೊಂಡ್ರೆ ಬೇಗ ತೊಗೊಂಡು ಲಟ್ಟಿಸ್ಕೊಬಿಡ್ಬೋದು ಅಂತ ಹೇಳಿಬಿಟ್ಟು ಎಷ್ಟಾಗುತ್ತೆ ಅಷ್ಟನ್ನೆಲ್ಲ ಉಂಡೆ ಮಾಡಿ ಇಟ್ಕೊಂಡೆ. ಆಲೂ ಪರಾಟದಲ್ಲಿ 290 to 299 ಕ್ಯಾಲರೀಸ್ ಇರುತ್ತೆ. ಹಾಗೆ ಪ್ರೋಟೀನ್ 8 to 10 ಗ್ರಾಮ್ಸ್ ಇರುತ್ತೆ. ಇನ್ನು ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ 40 to 45 ಗ್ರಾಮ್ಸ್ ಅಷ್ಟು ಇರುತ್ತೆ. ಹಾಗೆಯೇ ಫ್ಯಾಟ್ ಬಂದ್ಬಿಟ್ಟು 6 to 8 ಗ್ರಾಮ್ಸ್ ಅಷ್ಟು ಇರುತ್ತೆ. ಹಾಗಾಗಿ ಇದು ನನಗೆ ವೆಯ್ಟ್ ಗೇನ್ಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ಕೂಡ ನಾನು ತೊಗೊತಾ ಇದ್ದೀನಿ. ಹಾಗೆ ಎಲ್ಲದನ್ನು ರೆಡಿ ಮಾಡಿಕೊಂಡು ಇವಾಗ ಲಟ್ಟಿಸ್ಕೊಂಡು ಅದನ್ನು ತಿನ್ನಬೇಕು. ಬಟ್ ನಾನು ಅನ್ಕೊಬಿಟ್ಟಿದ್ದೀನಿ 2 ತಿನ್ನೋಣ ಅಂತ. ನಿಜವಾಗ್ಲೂ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ನಾನು ಆಲೂ ಪರಾಟ ಇಷ್ಟಪಡಲ್ಲ ಹೇಳ್ಬೇಕಂದ್ರೆ. ಅಷ್ಟೊಂದು ಏನು ತಿನ್ನಬೇಕು ಅಂತ ಅನ್ನೋಷ್ಟು ಏನೋ ಮಾಡಬೇಕಲ್ಲ ಒಂದು ರೆಸಿಪಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಒಂದು ಬ್ರೇಕ್ಫಾಸ್ಟ್ ಅಂತ ತಿನ್ನೋದಷ್ಟೇ. ನೋಡೋಣ ಹೇಗೆ ತಿಂತೀನಿ ಏನಂತ. ಮತ್ತು ಇಲ್ಲಿ ನಾನು ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ.
ಆ ಕಡೆ ಒಂದನ್ನು ಬೇಯಕ್ಕಿಟ್ಟು ಈ ಕಡೆ ಇನ್ನೊಂದನ್ನು ಲಟ್ಟಿಸ್ಕೊಂಡೆ. ಹಾಗೆಯೇ ಇದು ಕೂಡ ಅಷ್ಟರಲ್ಲಿ ರೆಡಿಯಾಗಿ ಹೋಗ್ಬಿಡ್ತು. ಲಟ್ಟಿಸ್ಕೊಂಡು ರೆಡಿ ಆಯಿತು. ಈ ಕಡೆ ಇದು ಲೋ ಫ್ಲೇಮಲ್ಲಿ ನಾನು ಬೇಯಿಸ್ಕೊಂಡೆ, ಹಾಗಾಗಿ ಇದು ಕೂಡ ಒಂದು ರೀತಿ ರೆಡಿ ಆಗೋಯ್ತು. ಸೊ ಫೈನಲಿ ನನಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡೆ. ಅದರ ಜೊತೆಗೆ ಸ್ವಲ್ಪ ಕ್ಯಾರೆಟ್, ಹಾಗೆಯೇ ನಾನು ಇದಕ್ಕೆ ಕಡಲೆ ಚಟ್ನಿ ಏನಾದ್ರು ಬಿಟ್ಕೊಂಡಿದ್ನಲ್ವ, ಕಾಯಿ ಕಡಲೆ ಮತ್ತು ಕಡಲೆಬೇಳೆ ಎಲ್ಲ ಹಾಕಿಬಿಟ್ಟು ಅದು, ಹಾಗೆಯೇ 2 ವಾಲ್ನಟ್ಸ್ನ ತೊಗೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ರೆಡಿ ಆಯಿತು 10:15ಗೆ. ಆ್ಯಂಡ್ ಇಲ್ಲಿ ಹೇಳ್ಬೇಕಂದ್ರೆ ನಾವು ತರಕಾರಿ ಕೂಡ ಅಷ್ಟೇ ಬ್ಯಾಲೆನ್ಸ್ಡಾಗಿ ತೊಗೋಬೇಕು, ಹಾಗಾಗಿ ನಾನು ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. 2 ಪರಾಟ ತಿನ್ನಬೇಕು ಅಂದ್ಕೊಂಡೆ, ಬಟ್ ನನಗೆ ತಿನ್ನೋಕ್ಕಾಗಿದ್ದು 1.5 ಪರಾಟ ಅಷ್ಟೇ. ಕ್ಯಾರೆಟ್ ಆ್ಯಂಡ್ ಕ್ಯಾಬೇಜ್ ಮತ್ತು ಈ ಥರದ್ದು ಕೆಲವೊಂದಷ್ಟು ಐಟಮ್ಸ್ಗಳು ವೆಯ್ಟ್ ಲಾಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಬಟ್ ನಾನಿಲ್ಲಿ ಇದನ್ನು ಕೂಡ ತೊಗೊತಾ ಇದ್ದೀನಿ, ಏನಕ್ಕೆ ನಾನು ಡೈಲಿ ತಿಂತೀನಿ ಇದನ್ನೆಲ್ಲ, ಹಾಗಾಗಿ ಬಿಡೋದಕ್ಕೆ ಮನಸ್ಸು ಬಂದಿಲ್ಲ. ಬಟ್ ನಾನು ಏನು ತಿಂತೀನಿ ಅದ್ರ ಜೊತೆಗೆ ಒಂದಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ತಿನ್ನಬೇಕು, ದಪ್ಪ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ಕೋಳಿ ಜಗಳ ಆಡಿಕೊಂಡು ಮುನ್ಸ್ಕೊಂಡಿದ್ವಿ, ಅದಕ್ಕೆ ಅವ್ರು ಆ ರೀತಿ ಕಿತಾಪತಿ ಮಾಡ್ತಾ ಇದ್ದಾರೆ. ಏನೇ ಜಗಳ ಆಡ್ಕೊಂಡ್ರು ಕೂಡ ಒಬ್ರಿಗೊಬ್ರು ತಿಂಡಿ ತಿನ್ನಿಸೋದು, ಏನಾದರೂ ಸಮಥಿಂಗ್ ಏನು ತಿಂತಾ ಇರ್ತೀವಿ ಆ ಟೈಮ್ಗೆ ಅದನ್ನು ತಿನ್ನಿಸೋದನ್ನು ಮರೆಯೋದಿಲ್ಲ. ಅದೆಷ್ಟೇ ಮುಖ ಗಂಟಾಕೊಂಡಿರ್ಬೋದು, ಅದೊಂದು ರೀತಿ ಇನ್ನೂ ಒಂದು ರಿಲೇಷನ್ಶಿಪ್ ಇನ್ನೂ ಕೂಡ ಗಟ್ಟಿಯಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಏನೇ ಜಗಳ ಮಾಡ್ಕೊಂಡಾಗೂ ಅಷ್ಟೇ ಬೇಜಾರಾದಾಗ ನನಗೆ ಕೆಲವೊಂದು ಸಲ ಬೇಗ ಜಲ್ಲಾಗ್ಬಿಡ್ತೀನಿ. ಬಟ್ ಕೆಲವೊಂದು ಸಲ ಅದು ಏನೇ ಮಾಡಿದ್ರು ಜಲ್ಲಾಗಕ್ಕೆ ಆಗ್ತಾರಲ್ಲ. ಬಟ್ ಇವತ್ತೂ ಅಷ್ಟೇ ನನಗೆ ಹೆಂಗೇನೆ ಜಲ್ಲಾಗಬೇಕು ಅಂದರೂ ಕೂಡ ಆಗ್ತಾನೇ ಇರಲಿಲ್ಲ, ಹಂಗಾಗಿ ಸ್ವಲ್ಪ ಸೀರಿಯಸ್ ಆಗಿಯೇ ಇದ್ದೆ. ಅದಾದಮೇಲೆ ಇನ್ನು 12 ಗಂಟೆ ಸ್ಮೂದಿ ಮಾಡ್ಕೊಳ್ಬೇಕಿತ್ತಲ್ಲ, ಇಲ್ಲಿ ನಾನು ಚಿಯಾ ಸೀಡ್ಸು ಮತ್ತು ಬ್ಲ್ಯಾಕ್ ಗ್ರೇನ್ಸ್, ಹಾಗೆಯೇ ಸನ್ಫ್ಲವರ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್ ಆ್ಯಂಡ್ ಗೋಜಿಬೆರಿ ಮತ್ತು ಆಲ್ಮಂಡ್ಸ್ ಇಷ್ಟನ್ನು ಹಾಕ್ಕೊಂಡು ನೆನೆ ಹಾಕಿದ್ದೆ. ಅದಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಸ್ಮೂದಿಯನ್ನು ಮಾಡ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಪೀನಟ್ಸ್ ಏನು ನಾನು ಹುರಿದಿಟ್ಕೊಂಡೆ, ಅದು ಸ್ವಲ್ಪ ಸಿಪ್ಪೆನ ತೆಗೆದ್ಬಿಟ್ಟು ಹಾಕ್ಕೊಂಡೆ. ಸಿಪ್ಪೆ ತೆಗಿಲಿಲ್ಲ ಅಂದರೂ ಆಗುತ್ತೆ, ಬಟ್ ನಾನು ಸುಮ್ಮನೆ ಕೂತಿದ್ನಲ್ಲ, ಹಾಗೆಯೇ ಕೈಯಲ್ಲಿ ಹಿಂಗೆ ಮಾಡಿದೆ, ಸಿಪ್ಪೆಗಳು ಹೋಗ್ಬಿಡ್ತು, ಹಾಗಾಗಿ ಸ್ವಲ್ಪ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಂಡೆ. ಇದ್ರ ಜೊತೆಗೆ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಆಗೋ ಥರ ರುಬ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಪೀನಟ್ಸ್ ತುಂಬಾ ಒಳ್ಳೆಯದು, ಏನೋ ಹೇಳ್ತಾರಲ್ಲ ಬಡವರ ಬಾದಾಮಿ ಅಂತ, ಹಾಗೆ ತುಂಬಾ ಹೆವಿ ಕ್ಯಾಲರೀಸ್ ಇರೋದ್ರಿಂದ ಅದು ಕೂಡ ನಮ್ಮ ವೆಯ್ಟ್ ಗೇನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಬನಾನಾ ಹಾಕ್ಕೊಂಡ್ರು ಕೂಡ ಸೂಪರ್ ಅಂತಲೇ ಹೇಳ್ಬೋದು. ಪಚ್ಚಬಾಳೆಹಣ್ಣು ಹಾಕ್ಕೊಂಡ್ರೆ ಇನ್ನೂ ಬೇಗ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಾನು ಏನು ಮಾಡಿಕೊಂಡ್ರು ಕೂಡ ಮಂಜುಗೂ ಕೂಡ ಕೊಡ್ತೀನಿ ಅದನ್ನು. ನಂಗೆ ಅವ್ರನ್ನ ಬಿಟ್ಟು ಏನು ತಿನ್ನೋದಕ್ಕೂ ಕುಡಿಯೋದಕ್ಕೂ ಮನಸ್ಸು ಬರಲ್ಲ. ಬಟ್ ಅವ್ರಿಗೇನು ವೆಯ್ಟ್ ಗೇನ್ ಆಗಬೇಕಾಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ ಇದನ್ನೆಲ್ಲ. ಆ್ಯಂಡ್ ಮೊದಲಿಂದನೂ ನಾನು ಸಕ್ಕರೆ ತಿನ್ನಲ್ಲ, ಅದಕ್ಕೆ ನಾನಿಲ್ಲಿ ಸ್ವೀಟ್ಗೋಸ್ಕರ ಸಕ್ಕರೆ ಬೆಲ್ಲ ಏನು ಹಾಕ್ಕೊಂಡಿಲ್ಲ. ಬಟ್ ಬೆಲ್ಲ ಹಾಕ್ಕೊಳ್ಬೋದು, ಬಟ್ ಬೇಡ ಅಂತ ಹಾಕ್ಕೊಂಡಿಲ್ಲ ನಾನು. ಆ್ಯಂಡ್ ಅದಾದಮೇಲೆ ಮಧ್ಯಾಹ್ನಕ್ಕೆ ಹೈ ಪ್ರೋಟೀನ್ ವೆಜ್ ಸಲಾಡ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚೋಲೆನ ನಾನು ನೆನೆ ಹಾಕಿಟ್ಟಿದ್ದೆ ಹಿಂದಿನ ದಿನವೇ. ಅದನ್ನು ಕೂಡ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊಂಡು ಅದಕ್ಕೆ ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಕುಕುಂಬರ್, ಹಾಗೆ ಟೊಮೆಟೊ ಮತ್ತು ಹುರಿಗಡಲೆ, ಹಾಗೆಯೇ ಸ್ವಲ್ಪ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಪಿಂಕ್ ಸಾಲ್ಟ್ ಮತ್ತು ಚಾಟ್ ಮಸಾಲಾನ ಹಾಕಿಬಿಟ್ಟು ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ. ಸೊ ಸಖತ್ತಾಗಿರೋ ಹೈ ಪ್ರೋಟೀನ್ ವೆಜ್ ಸಲಾಡ್ ರೆಡಿ ಆಯಿತು. ಅದಕ್ಕೆ ನಾನು ರೆಡ್ ಬಾಯ್ಲ್ಡ್ ರೈಸ್ನ ತೊಗೊಂಡಿದ್ದೀನಿ. ಹಾಗೆಯೇ ಮಂಜುಗೆ ಬೇಯಿಸಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲಿ ಮಾಡಲಿಲ್ಲ ನಾನು, ಹಾಗೆ ಪಾತ್ರೆಯಲ್ಲಿ ಮಾಡಿಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ನಾನಿವತ್ತು ಪುಲ್ಚಾರ್ ತಿನ್ನೋದ್ರಿಂದ ಸ್ಯಾಟರ್ಡೆ ಅಲ್ಲ, ಹಾಗಾಗಿ ಎಂಥದ್ದು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿಟ್ಕೊಂಡಿದ್ದೆ ಅದು, ಹಾಗೆಯೇ ಸಲಾಡ್ ಮತ್ತು ಲೋ ಫ್ಯಾಟ್ ಇರೋವಂತಹ 1 ಕಪ್ ಅಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಹಾಗೆಯೇ ದಾಲ್ ಸಾಂಬಾರ್ ಮತ್ತು ಸ್ವಲ್ಪ ರಸಮ್ ಇತ್ತು, ರಸಮ್ ಕೂಡ ಸ್ವಲ್ಪ ನಾನು ಸೈಡ್ಗೆ ಹಾಕ್ಕೊಂಡೆ. ಇದಿಷ್ಟು ನನ್ನ ಲಂಚ್ ಆಗಿತ್ತು. ಇದ್ರ ಜೊತೆಗೆ ನಾನ್ ವೆಜ್ ಏನಾದರೂ ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೋಬೋದು. ಎಗ್, ನಾನ್ ವೆಜ್ ಈ ಥರ ಏನಿದ್ರು ಕೂಡ ಇಲ್ಲಿ ನೋಡಿ ಇವ್ರು ಹಾಕ್ಕೊಬಿಟ್ಟಿದ್ದಾರೆ, ನಾನು ತೋರಿಸ್ತೀನಿ ಅಂತ ಮುಚ್ಚಿಟ್ಕೊಳ್ಳೋದು ಬೇರೆ. ಈ ರೀತಿ ಹಾಕ್ಕೊಂಡು ತಿಂದರೆ ಇನ್ನೂ ಒಳ್ಳೆಯದೇನೆ. ಬಟ್ ನಂದು ಇವತ್ತು ಶನಿವಾರ ತಿನ್ನಲ್ಲ. ಆ್ಯಂಡ್ ಇದು ಬಂದು ನಂದು ಸಂಜೆ 5 ಗಂಟೆಗೆ ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ ಸೀಬೆಹಣ್ಣಿಂದು.
ಇಷ್ಟೊಂದು ಹಣ್ಣಾಗಿದೆಯಲ್ಲ ಅದು ಹಾಗೆ ತಿಂದ್ಬಿಡ್ಬೋದಲ್ಲ ಅಂತ ಕೇಳ್ಬೋದು ನೀವು. ಬಟ್ ನಾನು ಎವ್ರಿ ಡೇ ತಿಂತಾಯಿದ್ದೀನಿ. ಆ ಮರ ಹೇಗೆ ಅಂದರೆ ದಿನಕ್ಕೆ 1 ಇಲ್ಲ 2 ಈ ಥರ ಹಣ್ಣುಗಳನ್ನ ಕೊಡ್ತಾಯಿತ್ತೆ. ಫ್ರೆಶ್ಶಾಗಿ ಕುಯ್ಕೊಂಡು ತಿನ್ನಲಿ ಅಂತ ಏನೋ ಗೊತ್ತಿಲ್ಲ. ಬಟ್ ಎವ್ರಿ ಡೇ ಆ ಥರ ತಿಂದು ಇವತ್ತು ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಬೆಲ್ಲದ ನೀರನ್ನ ಹಾಕ್ಕೊಂಡು ಜ್ಯೂಸನ್ನ ಮಾಡಿಕೊಂಡೆ. ಇದ್ರ ಜೊತೆ ನೀವು ಬೇರೆ ಥರ ಹಣ್ಣಿನ ಸ್ಮೂದಿ ಥರ ಏನಾದರೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನು ತುಂಬ ಎಕ್ಸ್ಪರ್ಟ್ ಅಂತ ಏನು ಹೇಳ್ತಿಲ್ಲ. ನನಗೆ ಹೆಂಗೆ ಅನಿಸುತ್ತೋ ನನ್ನ ಬಾಡಿಗೆ ಯಾವ ಥರ ನಾನು ಡಯೆಟ್ನ ಫಾಲೋ ಮಾಡ್ಬೋದು ಆ ಥರ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ನೈಟ್ ಡಿನ್ನರ್ಗೆ ಒಂದು ಆಲೂ ಪರಾಟ, ಹಾಗೆಯೇ ವೆಜ್ ಸಲಾಡ್ ಮತ್ತು ಚಟ್ನಿ ಇತ್ತಲ್ಲ ಅದೇ ಚಟ್ನಿ, ಹಾಗೆ 1 ಕಪ್ಪಷ್ಟು ರೈಸ್, ಹಾಗೆಯೇ ಇದಕ್ಕೆ ಸಾಂಬಾರು ಮತ್ತು ಸೊಪ್ಪಿನ ಪಲ್ಯನ ತೊಗೊಂಡಿದ್ದೀನಿ. ನನ್ನ ನೈಟ್ ಡಿನ್ನರ್ಗೆ ಇದಿಷ್ಟು ಊಟ ಸೇರಿಕೊಂಡಿದೆ. ಆ್ಯಕ್ಚುಲಿ ಒಂದು ಪರಾಟ ಒಂದು ಅರ್ಧ ಚಪಾತಿ ತಿನ್ನಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಬಟ್ ಫಸ್ಟ್ ಡೇ ಅಲ್ಲ, ಸೊ ನಿಧಾನವಾಗಿಯೇ ಸ್ವಲ್ಪನ ಜಾಸ್ತಿ ಮಾಡ್ಕೊಂಡು ಹೋದರೆ ಆಯಿತು. ಒಂದೇ ದಿನ ನಾವು ದಪ್ಪ ಆಗಬೇಕು ಅಂದ ತಕ್ಷಣ ಒಂದೇ ದಿನ ಎಲ್ಲದನ್ನು ಮುಕ್ಕೋದಕ್ಕಾಗಲ್ಲ. ಬಟ್ ಈ ಥರ ತಟ್ಟೆ ತುಂಬ ಊಟ ಹಾಕ್ಕೊಂಡು ತಿಂತಾ ಇರೋದು ನಾನು ಇದೇ ಫಸ್ಟು. ಯಾವಾಗಲೂ ಮಂಜು ಬೈತಿರ್ತಾರೆ, ಒಳ್ಳೆ ಚಿಕ್ಕ ಮಕ್ಕಳು ತಿನ್ನೋ ಥರ ತಿಂತೀಯಲ್ಲ ನೀನು, ಬಡ್ದ್ಬಿಡೋಣ ಅನ್ನೋಷ್ಟು ಸಿಟ್ಟು ಬರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವಾಗವಾಗ. ಬಟ್ ಆವಾಗ ನಾನು ಹೇಳೋದಿಷ್ಟು, ನಾನು ಹೊಟ್ಟೆ ಇರೋದೇ ಚಿಕ್ಕದು, ನನಗೆ ಸೇರೋದೇ ಇಷ್ಟು ಅಂತ. ಬಟ್ ಇವಾಗ ಗೊತ್ತಿಲ್ಲ, ದಪ್ಪ ಆಗಲೇಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಒಂದು 3 ಕಿಲೋ, ಒಂದು 2 ಕಿಲೋ ಈ ಥರ ಎಲ್ಲ ವೆಯ್ಟ್ ಗೇನ್ ಆಗಬೇಕು ಅಂತ. ಹಾಗಾಗಿ ಈ ಒಂದು ಸರ್ಕಸ್. ಆ್ಯಂಡ್ ಆವಾಗ ಅಷ್ಟು ಚಿಕ್ಕದಾಗಿ ಊಟ ಹಾಕ್ಕೊಂಡು ತಿಂತಿದ್ದು ನಾನು ಅರ್ಧ ಗಂಟೆ ಎಲ್ಲ ಆಗ್ತಾಯಿತ್ತು ತಿನ್ನೋದಕ್ಕೆ. ಆ್ಯಂಡ್ ಈಗ ಇಷ್ಟು ತಟ್ಟೆ ತುಂಬ ಎಲ್ಲ ಹಾಕ್ಕೊಂಡು ಎಷ್ಟೊತ್ತು ತಿಂತೀನಿ ಅಂತ ಹೇಳೋಕ್ಕೂ ಅಸಾಧ್ಯ ಬಿಡಿ. ಆ್ಯಂಡ್ ನಮ್ಮದು ಊಟ ಮಾರ್ನಿಂಗ್ ಎದ್ದಾಗೂ ಕೂಡ ಬಿಸಿ ನೀರನ್ನ ಕುಡಿತೀವಿ ಹೊಟ್ಟೆಗೆ. ಆ್ಯಂಡ್ ಇವಾಗೂ ಕೂಡ ಅಷ್ಟೇ, ಊಟ ಆದಮೇಲೂ ಬಿಸಿನೀರನ್ನ ಕುಡಿದ್ಬಿಟ್ಟೆ ಮಲ್ಕೊಳ್ಳೋದು ನಾವು. ಏನೋ ಒಂಥರ ಹೆವಿ ಫೀಲ್ ಅಂತ ಅನಿಸಲ್ಲ, ಬೇಗ ಡೈಜೆಷನ್ ಕರೆಕ್ಟಾಗಿ ಆಗುತ್ತೆ ತುಂಬ ಚೆನ್ನಾಗಿ. ಆ್ಯಂಡ್ ಮೋಷನ್ ಪ್ರಾಬ್ಲಮ್ ಬರಲ್ಲ. ಈ ಥರ ಎಲ್ಲ ಒಂದು ಒಳ್ಳೆ ಅಡ್ವಾಂಟೇಜಸ್ ಇರೋದ್ರಿಂದ ನೈಟ್ ಮಲಗುವಾಗ ಕೂಡ ಬಿಸಿನೀರು ಕುಡಿದು ಬ್ರಷ್ ಮಾಡಿನೇ ಮಲಗೋದು. ಆ್ಯಂಡ್ ಇದೊಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ